ವೇಣುಗೋಪಾಲ್ ಅವರು ಒಂದು ಪ್ರಶ್ನೆ ಐತಿ ಇಲ್ಲಿ. ಈಗ RSS ಅನ್ನೋ ಒಂದು ಸಂಘ ನೋಂದಣಿ ಆಗಿಲ್ಲ ಅಂತ ಹೇಳಿದ್ಮೇಲೆ ಏನು ಬ್ಯಾನ್ ಮಾಡ್ತಾರೆ ಇವರು ಅಂತ ನನ್ನೊಂದು ಪಾಯಿಂಟ್ ಇದೆ. ಸಿಂಪಲ್ ಕ್ವಶನ್. ರಿಜಿಸ್ಟ್ರೇ ಮಾಡ್ಕೊಂಡಿಲ್ಲ ಅವರು ಅಂತ ಹೇಳಿದ್ಮೇಲೆ ಯಾರನ್ನ ಏನು ಅಂತ ಬ್ಯಾನ್ ಮಾಡ್ತಾರೆ, ಯಾವ ಸಂಘ ಅಂತ ಬ್ಯಾನ್ ಮಾಡ್ತಾರೆ? ಪಾಯಿಂಟ್ ಒಂದಿದು. ಎರಡನೇ ವಿಚಾರ ಅಂತ ಬಂದಾಗ ಈ ಸಾರ್ವಜನಿಕ ಸ್ಥಳಗಳು, ಪಥಸಂಚಲನ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಿದ್ದ ಆಕ್ಷೇಪ ಇದೆ. ಇಲ್ಲ ಆಕ್ಷೇಪನ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ರೈಸ್ ಮಾಡ್ತಾ ಇರೋದು. ಸೊ ಸಂಘದ ಜಾಗ ಇಲ್ವಾ, ಸಂಘದ ಆವರಣಗಳಿಲ್ವಾ, ನಿಮಗೆ ರಿಜಿಸ್ಟರ್ ಆಗಿದೆಯೋ ಬಿಟ್ಟಿದೆಯೋ ಬೇರೆ ವಿಚಾರ. ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಪ್ಲೇಸ್ ಇಲ್ವಾ ಪಥಸಂಚಲನಕ್ಕೆ ಅಂತ ಇಲ್ವಾ? ಪ್ರತಿಭಟನೆ ಮಾಡಲಿಕ್ಕಿದ್ರೆ ಅದಕ್ಕೊಂದು ಅನುಮತಿ ತೊಗೊಂಡಿರ್ತಾರೆ, ಪ್ರತಿಭಟನೆ ಮಾಡಿರ್ತಾರೆ. ಈ ಪಥಸಂಚಲನ ಅಂತ ಬಂದಾಗ ನಾವು ಮಿಲಿಟರಿ ಪೊಲೀಸ್ ಬಿಟ್ಟ ಮೇಲೆ RSS ಕೇಳ್ತಾ ಇರೋದಿಲ್ಲ. ಸರ್, ಈಗ ಮೊದಲನೇ ತಾವು ಪ್ರಶ್ನೆ ಕೇಳಿದ್ರಲ್ಲ ಸರ್, ರಿಜಿಸ್ಟರ್ ಆಗಿದೆಯೋ ಇಲ್ವೋ ಅಂತ. ಈಗ ನಮ್ಮಲ್ಲಿ ಯಾವಾಗ ಈ ಗುರೂಜಿಯವ್ರನ್ನ ಒಳಗಡೆ ಹಾಕಿದ್ರು ಸರ್, ಪರಮ ಪೂಜ್ಯನೇ ಗುರೂಜಿಯವ್ರನ್ನ ಈ ಗಾಂಧೀಜಿ ಹತ್ಯೆ ಆದ ನಂತರ ಒಳಗಡೆ ಹಾಕಿದ್ರು. ಅವಾಗ ಕಾಂಗ್ರೆಸ್ ಅವ್ರು ಕೇಳ್ತಿದ್ದು ಒಂದೇ, ಸಂಘ ಇವ್ರು ಏನು ಇವ್ರ ಗುರೂಜಿನ ಆಚೆ ಬರಬೇಕು ಅಂದರೆ ಒಂದನ್ನು ಕೇಳಿದ್ದವರು ಏನು, ಸಂಘ ರಿಜಿಸ್ಟರ್ ಮಾಡಬೇಕು. ಗುರೂಜಿ ಒಳಗಡೆ ಗುರೂಜಿ ಏನು ಮಾಡ್ತಾರೆ ಅವಾಗ, ಒಂದು ಫಾರ್ಮ್ಯಾಟ್ ಮಾಡ್ತಾರೆ ನಮ್ಮ ರಿಜಿಸ್ಟ್ರೇಷನ್ಗೆ ಅಂತ. ಏನೇನು ಅವ್ರು ಹೇಳ್ತಾರೆ ಬೈಲಾಸ್ ಮಾಡಬೇಕು ಅಂತಾರೆ, ಇವ್ರೊಂದು ಮಾಡಿ ಕಳಿಸ್ತಾರೆ ಸರ್. ಹೆಡ್ಗೇವಾರು ಜೈಲಲ್ಲೇ ಬರೆದು ಕಳಿಸ್ತಾರೆ. ಕಳಿಸಿದಾಗ ಅಲ್ಲ ಸರ್, ಪರಮ ಪೂಜನೀಯ ಡಾಕ್ಟರ್ ಜಿ ಸರ್, ಅಲ್ಲ ಗುರುಜಿ ಸರ್, ಎರಡನೇ ಸರ ಸಂಘ ಚಾಲಕ. ಆಗೇನಾಗುತ್ತೆ ಸರ್, ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಇದನ್ನ ನೋಡ್ತಾರೆ. ನೋಡ್ಬಿಟ್ಟು ಅವ್ರೇನು ಹೇಳ್ತಾರೆ, ನಮಗ ಬೇಕಾದಂಗೆ ಇವರು ಫಾರ್ಮ್ಯಾಟ್ ಮಾಡಿ ಅಂತಾರೆ ಸರ್ ಬೈಲಾಸ್ನ. ಓಕೆ, ಅದನ್ನ ಮಾಡಲ್ಲ ಸರ್, ಮತ್ತೆ ಅದು ವಾಪಸ್ ಹೋಗ್ತದೆ. ಆಯ್ತಾ? ಇದು ಹಾಗಾಗಿ ಇದನ್ನ ಪ್ರತಿ ಬಾರಿ ನಾವು ಕಳಿಸ್ದಾಗ್ಲೂ ಇದೇ ತರ ಆಗ್ತಿತ್ತು ಸರ್. ಆಮೇಲೆ ಸರ್, ತಮ್ಗೆ ಇನ್ನೊಂದು ಪಾಯಿಂಟು, ಸಂಘ ನಿಷೇಧ ಮಾಡಬೇಕು, ಬ್ಯಾನ್ ಮಾಡಬೇಕು ಅನ್ನೋದು ಇದು ಮೊದಲಲ್ಲ ಸರ್. ನಿಮಗೆ ಹಿಂದೆನೂ ಮುಂಚೆ ಸಂಘ ಪ್ರಾರಂಭ ಆದಾಗ ಮೊದಲು ಸೈನಿಕ ವೇಷ ಅಂತ ಒಂದಿತ್ತು ಸರ್, ಸೇನಾಪತಿ ಅನ್ನೋದಿತ್ತು. ಬ್ರಿಟಿಷರು ಅವಾಗ ಅದನ್ನ ಯಾಕೆಂದ್ರೆ ಸಂಘ ದಿನ ದಿನ ಹೆಚ್ಚಾಗ್ತಾ ಇತ್ತು ಸರ್, ತನ್ನ ಸಂಖ್ಯೆ ಹೆಚ್ಚಾಗ್ತಿತ್ತು. ಅದನ್ನ ಸಂಘನ ಕುಂಠಿತಗೊಳಿಸ್ಬೇಕು ಅಂತ ಅವಾಗ ಬ್ರಿಟಿಷರೊಂದು ಆದೇಶ ಮಾಡಿದ್ರು, ಈ ಯಾರು ಸೈನಿಕ ಸಮವಸ್ತ್ರ ಧರಿಸಂಗಿಲ್ಲ ಅಂತ ಒಂದು ಬ್ಯಾನ್ ಮಾಡಿದ್ರು. ಎರಡನೇ ಬಾರಿ ಯಾವಾಗ ಸರ್ ಬ್ಯಾನ್ ಅಂದ್ರೆ ಈ ತರದ ಆದೇಶ ಮಾಡಿದ್ದು ಬ್ರಿಟಿಷರ ವಿರುದ್ಧ ಸಂಘ ಹೋರಾಟವನ್ನೇ ಮಾಡಲಿಲ್ಲ. ಅಲ್ಲ, ಬ್ರಿಟಿಷರ ವಿರುದ್ಧ ವೇಣುಗೋಪಾಲ್ ಜಿ ಸಂಘ ಹೋರಾಟವನ್ನೇ ಮಾಡಲಿಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ಇದೆ. ಸ್ವಾತಂತ್ರ್ಯದಲ್ಲಿ ನಿಮ್ ಪಾಲೇ ಇಲ್ಲ, ಪಾತ್ರವೇ ಇಲ್ಲ ಅಂತ ಇನ್ನೊಂದು ಆರ್ಗ್ಯುಮೆಂಟ್ ಇದೆ. ಇದ್ರ ಮಧ್ಯೆ ಒಂದು ಯೂನಿಫಾರ್ಮ್ ಹಾಕೊಂಡು ಎದುರಿಸ್ಬಿಟ್ಟಿದ್ರಾ ಸಂಘದವ್ರು? ನೀವು ಹೇಳ್ಬೇಕು ಸರ್, ಹೇಳಿ ಸರ್ ಅವ್ರಿಗೆ. ಅಲ್ಲ ಸರ್, ನಾನು ಹೇಳೋದು ಚಿಮೂರ್ ಅಂತ ಒಂದು ಘಟನೆ ಸರ್, ಅವ್ರು ಗೂಗಲ್ ಮಾಡಿ ನೋಡಿ ಸರ್, ಚಿಮೂರ್ ಅನ್ನೋ ಒಂದು ಘಟನೆ ಸರ್. ಅದರಲ್ಲಿ ನಾವು ಮೊನ್ನೆ ಡಿಬೇಟಲ್ಲೂ ಹೇಳಿದಾಗ ಸಂಘ ನೇರವಾಗಿ ಬರಲಿಲ್ಲ, ಕಾರಣಗಳು ಹೇಳಿದ್ರು ಸರ್. ಆಮೇಲೆ ಏನು ಹೇಳ್ತಾರೆ, ಗುರೂಜಿ ಅವ್ರು ಏನು ಹೇಳ್ತಾರೆ, ನೀವು ವ್ಯಕ್ತಿಗತವಾಗಿ ನೀವು ಹೋರಾಟ ಮಾಡಿ ಅಂತಾರೆ 1942 ಸರ್. ಅವಾಗ ಏನಾಗುತ್ತೆ, ಚಿಮೂರ್ ಒಂದು ಘಟನೆ ಸರ್. ಚಿಮೂರಲ್ಲಿ ಸ್ವಯಂ ಸೇವಕರು ಬ್ರಿಟಿಷರ ಒಂದು ಆಫೀಸರ್ನ ವಿರುದ್ಧ ಹೋಗಿ ಅಲ್ಲಿ ಹತ್ಯೆ ಆಗುತ್ತೆ. ಸಾಕಷ್ಟು ಬ್ರಿಟಿಷರ ಸೈನಿಕರ ಹತ್ಯೆ ಆಗುತ್ತೆ. ಅವತ್ತು ಅದು ಒಬ್ಬ ಸ್ವಯಂ ಸೇವಕ ಮಾಡಿದ್ದು ಚಿಮೂರ್ ಘಟನೆ ಅಂತ ನೋಡಿ. ಅದಾದ ನಂತರ ಹೇಮು ಕಾಲನಿ ಇರ್ಬೋದು ಸರ್. ಇನ್ನೊಂದು ಘಟನೆ ಹೇಳ್ತೀನಿ ಸರ್, ಯಾವಾಗ ಈ ಪಾರ್ಟಿಷನ್ ಅಂತ ಬಂತಲ್ಲ ಸರ್, ಪಾರ್ಟಿಷನ್ ಅಂತ ಬಂದಾಗ ಹೈದರಾಬಾದ್ ಅಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು, ಗಾಂಧೀಜಿಯವರು ಮತ್ತೆ ವಲ್ಲಭಾಯ್ ಪಟೇಲ್ ಎಲ್ಲರೂ ಪಾರ್ಟಿಷನ್ ವಿರೋಧ ಮಾಡ್ತಾರೆ. ಇಟ್ ಈಸ್ ಅ ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್ ಅಂತಾರೆ ಜವಾಹರ್ಲಾಲ್ ನೆಹರು. ಅವಾಗ ಒಂದು ಯಾವ್ದ್ರಲ್ಲಿ ಹೈದರಾಬಾದ್ರಲ್ಲಿ ಒಂದು ಸಭೆ ಮಾಡ್ತಾರೆ. ಸಭೆ ಮಾಡಿದಾಗ ಅಲ್ಲಿನ ಮುಸ್ಲಿಂ ಲೀಗು ಆ ಸಭೆಗೆ ತಡೆ ಒಡ್ಡುತ್ತೆ. ಅವಾಗ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಸಂಘವನ್ನ ಕೇಳ್ಕೊತಾರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಸಭೆ ಮಾಡಬೇಕು, ನೀವು ನಮಗೆ ರಕ್ಷಣೆ ಕೊಡಬೇಕು ಅಂತ. ಒಂದು ಘಟನೆ ಆದ್ರೆ, ಎರಡನೇ ಘಟನೆ ಅಸೆಂಬ್ಲಿಲಿ ಅವತ್ತು ಒಂದು ಜಾಯಿಂಟ್ ಕಮಿಟಿ ಮಾಡ್ತಾರೆ. ಅವಾಗ್ಲೂ ಸಹ ಕಾಂಗ್ರೆಸ್ ಅವರು ಸ್ವಯಂ ಸೇವಕರನ್ನ ಬಂದು ಕೇಳ್ತಾರೆ. ಅಸೆಂಬ್ಲಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದು ಅವತ್ತು ಸಂಘದ ಕಾರ್ಯಕರ್ತರೆ, ಕಾಂಗ್ರೆಸ್ ಅವ್ರು ಬಂದು ಕೇಳಿದ್ದು. ಹಾಗಾಗಿ ಸರ್, ಸಂಘ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿಲ್ಲ ಅಂತ ಅವ್ರು ಹೇಳ್ತಾನೆ ಇರ್ತಾರೆ, ನಾವು ಅದಕ್ಕೆ ಉತ್ತರ ಹೇಳ್ತಾನೆ ಇರ್ತೀವಿ ಸರ್. ನೀವು ಆಪತ್ತು ಬಂದಾಗ ಅಪಾಯ ಬಂದಾಗೆಲ್ಲ RSS ಶೆಲ್ಟರ್ ತಗೊಂಡ್ಬಿಟ್ಟು ಈಗ 2025ನೇ ಇಸ್ವಿಲಿ ಹಳೆ ಕಥೆಗಳಿಗೆಲ್ಲ ಅವ್ರು ಅಲ್ಲಿ ಬರ್ಲಿಲ್ಲ ಇಲ್ಲಿ ಬರ್ಲಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ನೋಡ್ರಿ, RSS ಕತೆ, ಹಿಂದೂ ಮಹಾಸಭಾ ಕತೆ ನಾವು 100 ಬಾರಿ ಡಿಬೇಟ್ ಮಾಡಿಬಿಟ್ಟಿದ್ದೀವಿ. ಓಕೆ, ಆಯ್ತಾ? ನೇರವಾಗಿ ಬ್ರಿಟಿಷರ ಸೈನಿಕ ಸೇರಿ ಆಯ್ತಾ, ಇದಕ್ಕೆ ಹೋರಾಟಕ್ಕೆ, ಸ್ವತಂತ್ರ ಹೋರಾಟಕ್ಕೆ
ಪಾಲ್ಗೊಳ್ಳಬೇಡಿ ಅಂತ ಕರೆ ಸ್ಪಷ್ಟವಾಗಿ ಅವ್ರಿಗೆ ಸ್ಪಷ್ಟವಾದ ಕರೆ ಇತ್ತು 1942ನಲ್ಲಿ ಹಿಂದೂ ಮಹಾಸಭಾ. ಚಿಮೂರು ಘಟನೆ ಹೇಳಿದ್ರು ಅವರು, ಬ್ರಿಟಿಷರು ಕೊಂದಿದ್ರು ಅವರು. ಕೇಳಿ, ಗೋಡ್ಸೆ ಕೈನಲ್ಲೂ ಬಂದೂಕ ಇತ್ತು, ಹೋಗ್ಬೋದಾಗಿತ್ತು, ಮೌಂಟ್ ಬ್ಯಾಟನ್ ಹಿಂದೆ ಹೋಗ್ಬೋದಾಗಿತ್ತು, ಮಹಾತ್ಮ ಗಾಂಧಿ ಬಿಟ್ಬಿಟ್ಟು ಬ್ಯಾಟನ್ ಹಿಂದೆ ಹೋಗ್ಬೋದಾಗಿತ್ತು. 1945 ನಾನು ಹೇಳಿದಲ್ಲಿ ಅಗ್ರಣಿನಲ್ಲಿ ಯಾವ ರೀತಿ ಗಾಂಧಿನ ರಾವಣನ್ ಥರ ಬಿಂಬಿಸಿ ಸಾವರ್ಕರ್ ಬಾಣ ಬಿಡ್ತಾರ ತೋರಿಸಿದ್ರು ಅಂತ ನಾನು ಹೇಳಿದೆ. ಗಾಂಧಿ ದ್ವೇಷವನ್ನು RSS ಬಿತ್ತಿತ್ತು ಅಂತ ನೀವು ಹೇಳೋದು? 100ಕ್ಕೆ 100 ಭಾಗ. ಈಗ ಅಗ್ರಣಿ ಪತ್ರಿಕೆಯ ಸಂಪಾದಕರು ಗೋಡ್ಸೆ. ಗೋಡ್ಸೆ ಚಿತ್ರ ಮಾಡಿರ್ತಕ್ಕಂಥದ್ದು ಏನು, ಸಾವರ್ಕರ್ ರಾವಣನ್ ಥರ. ಅವತ್ತಿನ RSS ಮುಖ್ಯಸ್ಥರು ಗೋಡ್ಸೆಗೆ ಹೋಗ್ಬಿಟ್ಟು ಗಾಂಧಿ ಸಾಯಿಸಪ್ಪ ಅಂತ ಸಾವರ್ಕರ್ ಹೇಳಿದ್ದಕ್ಕೆ ಈಗ ನಮಗೂ ನಿಮಗೆ ಪ್ರೂಫ್ ಇಲ್ಲ, ನಾನು ನಿಮ್ಗೆ ಹೇಳ್ತಾ ಇದೀನಿ. ಅದೊಂದು ಕಣ್ಣು ಮುಂದೆ ಕಾಣುವಂಥ ಸಾಕ್ಷ್ಯ. ಏನು ದ್ವೇಷವನ್ನ ವಿಷವನ್ನ ಅವತ್ತಿಂದ ಬಿತ್ಕೊಂಡ್ ಬಂದಿದ್ದಾರೆ ಅಂತ ನಿಮ್ಗೆ ಹೇಳ್ತಾ ಇರೋದು ನಾನು. ಸಿ ಸಾವರ್ಕರ್ 1948 ಗಾಂಧಿ ಹತ್ಯೆ ಆದ ನಂತರ RSS ಅವ್ರನ್ನ ಡಿಸೋನ್ ಮಾಡಿದ್ದು, ಸಾಯೋವರೆಗೂ ಅವ್ರನ್ನ ಸೇರಿಸಲಿಲ್ಲ ಹತ್ರಕ್ಕೆ. ಯಾಕೆ ಡಿಸೋನ್ ಮಾಡಿದ್ರು ಅಂದ್ರೆ 18-20 ವರ್ಷಗಳ ಕಾಲ ಯಾಕೆ ಡಿಸೋನ್ ಮಾಡಿದ್ರು? RSS ಮುಖ್ಯಸ್ಥರನ್ನ ಮಾಡ್ಬೋದಾಗಿತ್ತು ಅವ್ರನ್ನ. ಯಾಕೆ ಡಿಸೋನ್ ಮಾಡಿದ್ರು ಅಂದ್ರೆ ಏನೋ ಇತ್ತು ಅವ್ರಿಗೆ, ಅವರಲ್ಲಿ ಕಾಂಟ್ರವರ್ಸಿ ಇತ್ತು, ಅವರಿಗೆ ನಿರಪರಾಧಿಯಿಂದ ಬಿಡುಗಡೆ ಆದ್ರೆ ಹೊರತು ಅವ್ರ ಪಾತ್ರ ಇಲ್ಲ ಅಂತ ಇವರೇನು ಎಲ್ಲೂ ಯಾವತ್ತೂ ಹೇಳಿರಲಿಲ್ಲ. ತದನಂತರ 1970s ಅವ್ರದ್ದೇನೋ 70s ಅವ್ರದ್ದೊಂದು ACT ಬಿಡುಗಡೆ ಮಾಡಿಸಿದ್ರು. ಇವೆಲ್ಲ ಇದ್ದೇ ಇರ್ತಾರೆ, ಇವರೆಲ್ಲ ಎಲ್ಲೆಲ್ಲೋ ಇನ್ಫಿಲ್ಟರ್ ಆಗಿರ್ತಾರೆ ಸರ್ಕಾರದಲ್ಲಿ, ಎಲ್ಲ ಭಾಗಗಳಲ್ಲಿ ಇದ್ದೇ ಇರ್ತಾರೆ. ಏನು RSS ಸಿಂಪಥೈಸರ್ಗಳು, ಬಲಪಂಥೀಯವಾದಿಗಳು ಯಾವ ಸಮಯದಲ್ಲಿ ಇರ್ತಾರೆ, ಈ ಸಮಯದಲ್ಲಿ ಇರ್ತಾರೆ. ಸಾಕ್ಷ್ಯಾಧಾರದ ಕೊರತೆ ಅಂತ ನಿರಪರಾಧಿ ಅಂತ ಅಲ್ವಾ? ನಾನು ಒಂದು ಮಾತ್ರ, ಈಗ ಒಂದು ದೇಶದ ಕಾನೂನು ವ್ಯವಸ್ಥೆ ನಿರಪರಾಧಿ ಅಂದಾಗ ನೀವು ಇಲ್ಲ ಯಾವ ಬ್ರಿಟಿಷ್ ಇಂದ ಪೆನ್ಷನ್ ತಗೊಂತಾ ಇದ್ದವರು, ನಾನು ಐ ಆಮ್ ಯುವರ್ ಚೈಲ್ಡ್, ಐ ವಿಲ್ ಬಿ ಲಾಯಲ್ ಟು ಯು ಅಂತ ಪತ್ರಗಳು ಬರ್ಕೊಟ್ಟಂಥವ್ರು. ಈಗ ನಾನು ಅದ್ರ ಬಗ್ಗೆ ಮತ್ತೆ ವಿಶ್ಲೇಷಣೆಗೆ ಹೋಗೋದು ಬೇಡ. ಆದ್ರೆ ಒಂದಂತೂ ಸತ್ಯ, ಇವತ್ತಿನ ವಾತಾವರಣದಲ್ಲಿ ಈ ಸಮಾನತೆ ಇದೆಯಲ್ಲ, ಆ ಸಮಾನತೆಗೆ ಗೌರವ ಕೊಡಬೇಕು RSSನವರು. BJP ಒಬ್ಬ ಶಾಸಕ, ಮಾಜಿ ಮಂತ್ರಿ, ಆತ ಹೇಳ್ತಾನೆ ನನಗೆ ನಾಗಪುರಕ್ಕೆ ಹೋದಾಗ ಅಲ್ಲಿ ಒಳಗಡೆ ಕಚೇರಿ ಒಳಗೆ ಬಿಡಲಿಲ್ಲ ಅಂತ. ಯಾರದು, ನಮ್ಮ ಚಿತ್ರದುರ್ಗದಲ್ಲಿ ಒಬ್ಬ ಶಾಸಕ ಗೂಳಿಹಟ್ಟಿ ಶೇಖರ್, BJPಯ ಶಾಸಕ, ಮಾಜಿ ಮಂತ್ರಿ, RSSನಲ್ಲಿ ನನ್ನ ಕಚೇರಿ ಒಳಗೆ ಬಿಡಲ್ಲ, ಈಚೆಗೆ ಇರಿಸಿದ್ರು ನನ್ನ ಅಂತ. ಅಂದ್ರೆ ಈ ವ್ಯವಸ್ಥೆ, ಈ ಶ್ರೇಣೀಕೃತ ವ್ಯವಸ್ಥೆ ಇವತ್ತು ಕೂಡ RSS ಅಥವಾ ಅಪಾಯಿಂಟ್ಮೆಂಟ್ ಸಿಕ್ಕಿರ್ಲಿಲ್ಲ ಅಂತ ಬಿಟ್ಟಿರ್ಲಿಲ್ವಾ, ಇಲ್ಲ ಒಳಗಡೆ ಸೇರಿಸಲಿಲ್ಲ ಅಂತ ಬಿಟ್ಟಿರಲಿಲ್ಲ, ದಲಿತ ಅಂತ ಬಿಟ್ಟಿರಲಿಲ್ಲ, ಅಪಾಯಿಂಟ್ಮೆಂಟ್ ಇಲ್ಲ ಅಂತಲ್ಲ, ದಲಿತ ಅಂತ ಬಿಟ್ಟಿರಲಿಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಅವ್ರು ಹೇಳಿದ್ದು. BJPಯ ಮಾಜಿ ಮಂತ್ರಿ, BJPಯ ಪಾಯಿಂಟ್ ಇಲ್ಲಿ